ದೇವರ ಹತ್ತಿರ ಅದಕ್ಕಾಗಿ ಕರೆದುಕೊಂಡು ಹೋಗೋದು. ದೇವರ ಹತ್ತಿರ ನೀನು ಹೋಗಬೇಕು. ಈ ತಂದೆ ತಾಯಂದಿರು ಅದಕ್ಕಾಗಿ ಪ್ರಯತ್ನವನ್ನು, ಈ ನಿಷ್ಕ್ರಮಣದಿಂದ ಆರಂಭಿಸಿ ಎಲ್ಲ ಪ್ರಯತ್ನಗಳನ್ನು ಅದಕ್ಕಾಗಿ ಗರ್ಭದಲ್ಲಿರುವಾಗಲಿಂದ ಹಿಡಿದು ಎಲ್ಲ ಪ್ರಯತ್ನಗಳು ನಡೀತಾ ಇರ್ತವೆ. ಅದು ಸರಿಯಾಗಿ ನಡೆದಾಗ ಆವಾಗ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರದಿಂದ ದೇವರನ್ನು ತಿಳಿಯಬೇಕು, ದೇವರ ಭಜನೆಯನ್ನು ಮಾಡಬೇಕು, ದೇವರ ಪೂಜೆಯನ್ನು ಮಾಡಬೇಕು ಅನ್ನುವ ಭಾವನೆ, ಸದ್ಭಾವನೆಗಳು ಮನಸ್ಸಿನಲ್ಲಿ ಮೂಡಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಆ ಚಿಂತನೆಯಿಂದ ತಂದೆ ತಾಯಂದಿರು ಮಗುವನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವಂತಹ ಕ್ರಮ. ಹಾಗೆ 3ನೇ ತಿಂಗಳಿಗೆ ನಿಷ್ಕ್ರಮಣ ಅಂತನ್ನುವ ಸಂಸ್ಕಾರ. ಈ ಸಂಸ್ಕಾರವನ್ನು ಮಾಡುವ ಸಂದರ್ಭ ಇದು ಕೃಷ್ಣನಿಗೂ ಕೂಡ ನಡೀತಾ ಇದೆ. ಯಶೋಧ ನಂದಗೋಪರು ಕೃಷ್ಣ ಬಲರಾಮರನ್ನು ಕರೆದುಕೊಂಡು ಅವರು ದೇವಸ್ಥಾನಕ್ಕೆ ಅಂತ ಹೊರಟಿದ್ದಾರೆ. ಕೃಷ್ಣ ಅನ್ನಂತೆ ಭಲೆ ಅಂತಂದಂತೆ, ಬಹಳ ಒಳ್ಳೆಯದಾಯಿತು. ಇಷ್ಟು ದಿವಸ ನೀವು ಮನೆ ಒಳಗಡೆ ನನ್ನ ಇಟ್ಕೊಂಡು ಕೂತಿದ್ದೀರಿ. ನಾನು ಅವತಾರ ಮಾಡಿದ್ದು ಮನೆ ಒಳಗಡೆ ಕೂಡೋದಕ್ಕೋಸ್ಕರ ಅಲ್ಲ. ನಾನು ಅವತಾರ ಮಾಡಿದ್ದು ಅಸುರ ಸಂಹಾರಕ್ಕಾಗಿ. ಅಸುರ ಸಂಹಾರ, ಈ ಪೂತನೆ ಅಂಥವರು ಮನೆ ಒಳಗೇ ಬಂದರೆ ಆವಾಗ ಆದೀತೆ ಹೊರತಾಗಿ ಇಲ್ಲ ಅಂತಾದರೆ ಹೇಗಾಗತ್ತೆ? ಎಲ್ಲ ದೈತ್ಯರು ಎಲ್ಲ ಅಸುರರು ಮನೆ ಒಳಗೇ ಬರೋದಿಲ್ಲ, ಅವರಿದ್ದಲ್ಲಿಗೆ ಹೋಗಿ ಹೊಡಿಬೇಕಾಗತ್ತೆ. ಹೀಗಾಗಿ ಈ ಅಯೋಗ್ಯರನ್ನು ಇದ್ದಲ್ಲಿಗೆ ಹೋಗಿ ಹೊಡಿಬೇಕು ಅಂತಾದರೆ ಅವು ಮನೆ ಬಿಟ್ಟು ಹೊರಗಡೆ ಹೋಗಬೇಕು ತಾನೆ. ಮನೆ ಒಳಗಡೆನೇ ಕೂತ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವೇ ಮನೆ ಬಿಟ್ಟು ಹೊರಗಡೆ ಕರೆದುಕೊಂಡು ಹೋಗ್ತಾ ಇದ್ದೀರಿ, ಬಹಳ ಸಂತೋಷ, ಅಭಿನಂದನೆಗಳು ಅಂತಂದಂತೆ ಕೃಷ್ಣ. ಈ ರೀತಿಯಲ್ಲಿ ಕೃಷ್ಣ ಅದನ್ನು ಬಹಳ ಸಂತೋಷದಿಂದ ಸ್ವೀಕರಿಸ್ತಾ ಇದ್ದಾನೆ. ನಿಜಂ ಸಮಾಹೂಯ ಸ ಬಂಧುವರ್ಗಂ ಪಿತಾಸುತಂ ಶ್ರೀಪತಿಮಭ್ಯಷಿಂಚತ್ ತದಾ ಪ್ರಭೃತ್ಯುದ್ಧತ ದೈತ್ಯವರ್ಗ ವಿಘಾತ ದೀಕ್ಷಾಮಿವ ತಸ್ಯ ಬಧ್ನನ್. ಈ ನಿಷ್ಕ್ರಮಣ ಸಂಸ್ಕಾರ ಆಗುವ ದಿವಸ ಅವತ್ತು ಅಭ್ಯಂಗ ಸ್ನಾನವನ್ನು ಮಾಡಿಸಿ ಮಕ್ಕಳನ್ನು ಅಲಂಕರಿಸಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವಂತಹ ಕ್ರಮ. ಅಭ್ಯಂಗ ಸ್ನಾನ ಆಗಬೇಕು ನೋಡಿ, ಚೆನ್ನಾಗಿ ಎಣ್ಣೆ ಹಚ್ಚಿ ಒಳ್ಳೆ ನೀರಿನಿಂದ ಸ್ನಾನವನ್ನು ಮಾಡಿಸಬೇಕು. ಈ ಅಭಿಷೇಕ, ಇದು ಸ್ನಾನ ಮಾಡಿಸುವಂತಹ ಕಾರ್ಯಕ್ರಮ ಏನಿದೆ, ಇದು ಅಭಿಷೇಕ ಮುಹೂರ್ತ. ಇದು ಈ ಅಭಿಷೇಕವನ್ನು ದೇವರು ಸ್ವೀಕರಿಸ್ತಾ ಇದ್ದಾನಂತೆ. ಇದೊಂದು ಹೇಗೆ ಒಬ್ಬ ರಾಜನಾಗಬೇಕು ಅಂತಾದಾಗ ಆವಾಗ ದೀಕ್ಷೆಗಾಗಿ ಅವನು ಪಟ್ಟಾಭಿಷಿಕ್ತನಾಗ್ತಾನೆ, ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗ್ತಾನೆ. ಆವಾಗ ಅಭಿಷೇಕ ಮಾಡುತ್ತಾರೆ. ಅನೇಕ ನದಿಯ ನೀರುಗಳನ್ನು, ಸಮುದ್ರದ ನೀರನ್ನು, ಅದನ್ನೆಲ್ಲವನ್ನು ಸಂಗ್ರಹಿಸಿ ಅಭಿಮಂತ್ರಣ ಮಾಡಿ ಪುರೋಹಿತರು ಮಂತ್ರ ಪುರಸ್ಸರವಾಗಿ ರಾಜನಾಗುವವನ ತಲೆ ಮೇಲೆ ಹಾಕ್ತಾರೆ. ಹಾಗೆ ಅದು ದೀಕ್ಷಾ ಅಂತ ಅದನ್ನು ಹೇಳ್ತಾರೆ. ಅದೇ ರೀತಿಯಲ್ಲಿ ಶ್ರೀಕೃಷ್ಣ ಅವನಿಗೆ ದೀಕ್ಷಾ ಸ್ವೀಕಾರ ಮಾಡ್ತಾ ಇದ್ದಾನೆ. ಯಾವ ದೀಕ್ಷೆ ಅಂತಂದರೆ ದೈತ್ಯ ಸಂಹಾರ ದೀಕ್ಷೆ ಅಂತ ಹೇಳ್ತಾರೆ. ಹೇಗೆ ರಾಜ್ಯ ಪಟ್ಟಾಭಿಷಿಕ್ತನಾಗಿ, ರಾಜ್ಯದಲ್ಲಿ ಅಭಿಷಿಕ್ತನಾಗಿ ರಾಜ್ಯ ಪರಿಪಾಲನಾ ದೀಕ್ಷಿತನಾಗಿರುತ್ತಾನೆ ಒಬ್ಬ ರಾಜನಾದವನು, ಅರಸನಾದವನು. ಅದಕ್ಕಾಗಿ ಅದು ದೀಕ್ಷೆ, ಅದು ಪಟ್ಟಾಭಿಷೇಕ ಅಂತ ಅನ್ನೋದು ದೀಕ್ಷೆ. ಅದೇ ರೀತಿಯಲ್ಲಿ ಶ್ರೀಕೃಷ್ಣನೂ ಕೂಡ ದೀಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾನೆ. ಯಾವ ದೀಕ್ಷೆ ಅಂತಂದರೆ ದೈತ್ಯ ಸಂಹಾರ ದೀಕ್ಷೆ ಅಂತ ಹೇಳ್ತಾರೆ. ಹೀಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಇದನ್ನು ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾರೆ ನೋಡಿ. ಆ ಅಭಿಷೇಕವನ್ನು ಕೂಡ ಒಂದು ಸ್ನಾನ, ಮಂಗಲ ಸ್ನಾನ. ಇದು ಅಭ್ಯಂಗ ಸ್ನಾನವನ್ನು ಕೂಡ ರಾಜರು ಹೇಳುವಂತಹ ಕ್ರಮ ಹೀಗಿದೆ. ಅಂದರೆ ಇಡೀ ಕಾವ್ಯ, ಈ ರುಕ್ಮಿಣೀಶ ವಿಜಯ ಕಾವ್ಯ ಏನಿದೆ, ಇದು ವೀರರಸ ಪ್ರಧಾನವಾದ ಕಾವ್ಯ ಅಂತ ನಾವು ಮೊದಲನೇ ದಿವಸವೇ ಇದರ ಬಗ್ಗೆ ಚಿಂತನೆ ಮಾಡಿದ್ದೇವೆ. ಇದು ವೀರರಸ ಪ್ರಧಾನ ಅನ್ನುವಾಗ ಆ ಪ್ರಧಾನ ರಸದ ಅನುಸ್ಯೂತತೆ, ಆ ಪ್ರಧಾನ ರಸ ಅದು ಪೂರ್ತಿಯಾಗಿ ಮೊದಲಿನಿಂದ ಕೊನೆಯ ತನಕ ಹರಿದು ಬಂದಿರಬೇಕು. ಅದು ಹೀಗಾಗಿ ಆ ರಸಸ್ಯಂದನ ಆಗಬೇಕು. ಅದಕ್ಕೆ ನೋಡಿ ಇಲ್ಲಿ ನಡೀತಾ ಇರೋದು ಏನು, ನಿಷ್ಕ್ರಮಣ ಕಾಲದಲ್ಲಿ ನಡೆಯುವಂತಹ ಒಂದು ಅಭ್ಯಂಗ ಸ್ನಾನ, ಮಂಗಲ ಸ್ನಾನ. ಆ ಮಂಗಲ ಸ್ನಾನವನ್ನು ಕೂಡ ವೀರೋಚಿತವಾಗಿ ಎಷ್ಟು ಸೊಗಸಾಗಿ ವಾದರಾಜರು ವರ್ಣಿಸ್ತಾರೆ, ಎಷ್ಟು ಹೃದಯಂಗಮವಾಗಿ ವರ್ಣಿಸ್ತಾರೆ. ಹೀಗೆ ಪರಮಾತ್ಮ ದುಷ್ಟ ಸಂಹಾರದ ದೀಕ್ಷಾಬದ್ಧನಾಗ್ತಾ ಇದ್ದಾನೆ. ಯದಾ ಸುಹೃತ್ ಸಂಚಯಮರ್ಚಯಂತಿ ಸುತನ್ನ ಸಸ್ಮಾರ ಮುದಾ ಯಶೋದಾ ತದೈವ ಮಾಯೀ ಶಕಟಾಸುರಸ್ತಂ ನಿಹಂತು ಕಾಮೋಭಿಸಸಾರ ಶೂರಃ. ಅಲ್ಲಿದ ನಿಷ್ಕ್ರಮಣ ಆಯಿತು, ಮನೆಯಿಂದ ಹೊರಗಡೆ ಬಂದಿದ್ದಾರೆ, ದೇವಸ್ಥಾನಕ್ಕೆ ಬಂದಿದ್ದಾರೆ. ದೇವಾಲಯಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ಕೃಷ್ಣ ಮತ್ತು ಬಲರಾಮರು ಅವರು ನಿದ್ದೆಯಲ್ಲಿದ್ದಾರೆ. ಕೃಷ್ಣ ನಿದ್ದೆಯಲ್ಲಿ ಇರೋದೇ ಇಲ್ಲ, ನಿದ್ರಾ ವಿಡಂಬನೆಯನ್ನು ಮಾಡ್ತಾ ಇದ್ದಾನೆ. ಶೇಷದೇವರು ನಿದ್ದೆಯನ್ನು ಮಾಡಲ್ಲ. ಶೇಷದೇವರು ನಿದ್ದೆಯನ್ನು ಮಾಡಿದರೆ ನಮ್ಮ ಕಥೆ ಏನಾಗಬೇಕು?
ಅವರು ತೂಕಡಿಸಿದರೆ ಏನಾಗಬೇಕು ಒಮ್ಮೆ ಆಲೋಚನೆ ಮಾಡಿದರೆ ಬಹಳ ಕಷ್ಟ ಇದೆ. ಅವರು ನಿದ್ದೆಯನ್ನು ಮಾಡದೇನೆ ಸದಾಕಾಲ ಜಾಗರೂಕರಾಗಿ ತಮ್ಮ ಹೆಡೆಯ ಮೇಲೆ ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ್ದಕ್ಕೆ ನಾವು ಚೆನ್ನಾಗಿದ್ದೇವೆ. ಅವರು ಸ್ವಲ್ಪ ಹೀಗೆ ತೂಕಡಿಸಿದರೆ ಅವರ ತಲೆ ಮೇಲಿರುವಂತಹ ಸಾಸಿವೆ ಕಾಳಿನಂತಿರುವಂತಹ ಇಡೀ ಬ್ರಹ್ಮಾಂಡ ಅದು ಉರುಳಿ ಹೋಗುತ್ತೆ. ಆವಾಗ ಬ್ರಹ್ಮಾಂಡದಲ್ಲಿದ್ದವರ ಗತಿ ಏನಾಗಬೇಕು? ಆದ್ದರಿಂದ ಶೇಷದೇವರು ನಿದ್ರಿಸೋದಿಲ್ಲ, ಅವರು ಜಾಗರೂಕರಾಗಿರುತ್ತಾರೆ. ಅವರು ನಿದ್ರಿಸೋದು ಅಂತಂದರೆ ಪ್ರಳಯ ಕಾಲದಲ್ಲಿ ಮಾತ್ರ, ಅಲ್ಲಿಯ ತನಕ ನಿದ್ರೆಯೇ ಇಲ್ಲ ಅವರಿಗೆ. ಕೃಷ್ಣನಿಗೆ ಆವಾಗಲೂ ನಿದ್ರೆ ಇಲ್ಲ. ಯಾವಾಗಲೂ ನಿದ್ರೆ ಇಲ್ಲದ ಕೃಷ್ಣ, ಪ್ರಳಯದಲ್ಲಿ ಮಾತ್ರ ನಿದ್ರೆ ಇರುವಂತಹ ಶೇಷದೇವರು ಇಬ್ಬರು ನಿದ್ರಾ ವಿಡಂಬನೆಯನ್ನು ಮಾಡ್ತಾ ಇದ್ದಾರೆ. ಆವಾಗ ಅವರಿಬ್ಬರನ್ನು ಕೂಡ ಯಶೋದೆ ಒಂದು ಕಡೆ ಮಲಗಿಸಿದ್ದಾಳೆ. ಮಲಗಿಸಿದವಳಿಗೆ ಮರೆತೇ ಬಿಟ್ಟಿದ್ದಾಳೆ, ಮಕ್ಕಳನ್ನು ಮರೆತು ಬಿಟ್ಟಿದ್ದಾಳೆ. ಯಾಕೆ? 3 ತಿಂಗಳಾಯ್ತು ನೋಡಿ, ಬಂಧುಗಳೆಲ್ಲ ಬಂದದ್ದು ಅಪರೂಪ. ಈಗೆಲ್ಲ ಬಂಧುಗಳೆಲ್ಲ ಬಂದಿದ್ದಾರೆ, ಆತ್ಮೀಯರು ಬಂದಿದ್ದಾರೆ, ಅವರ ಜೊತೆಯಲ್ಲೆಲ್ಲ ಮಾತುಕತೆ ಆಗಬೇಕು, ಸಂಭ್ರಮಾಚರಣೆ. ಹೀಗಾಗಿ ಬಂಧುಗಳ ಮಧ್ಯದಲ್ಲಿ ಯಶೋದೆ ಮರೆತು ಬಿಟ್ಟಿದ್ದಾಳೆ. ಅವನು ಮಾಯಾವಿ ಅದಕ್ಕೆ ಕಾಯ್ತಾ ಇದ್ದ. ಯಾರು? ಶಕಟಾಸುರ. ಅಸುರ ಕಾಯ್ತಾ ಇದ್ದ. ಅವನು ಮಾಯಿಯವನು, ಅಂದರೆ ಅವನು ಮೋಹವನ್ನು ಉಂಟು ಮಾಡುತ್ತಾನೆ. ಅಂತಹ ವಂಚಕನಾಗಿರುವಂತಹ ಆ ಶಕಟಾಸುರ ಇದಕ್ಕಾಗಿ ಕಾಯ್ಕೊಂಡಿದ್ದ. ಬಂದವನು ಕೃಷ್ಣನ ಬಳಿಗೆ ಅವನು ಸಮೀಪಿಸ್ತಾ ಇದ್ದಾನೆ. ಅಂದರೆ ಆ ಬಂಡಿಯೊಳಗಡೆ ಅವನು ಸೇರಿಕೊಂಡಿದ್ದಾನೆ. ಕೃಷ್ಣನನ್ನು ಬಲರಾಮನನ್ನು ಒಂದು ಬಂಡಿಯ ಕೆಳಗಡೆ ಮಲಗಿಸಿದ್ದಾರೆ. ಆ ಬಂಡಿಯಲ್ಲಿ, ಅವನಿಗೆ ಬಂಡಿ ಅಂತನ್ನೋದೇ ಅವನ ಶರೀರ, ಅದರೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಆ ಅಸುರ. ಮರಿಷ್ಯಮಾಣ ಸಕಲಂ ಸ್ವಭಾಗ್ಯಮನೇನ ಕಂಸಸ್ಸಹ ನೇಷ್ಯತೀತಿ ಭಿಯೇವ ಪೂರ್ವಂ ಶಕಟಂ ಮುರಾರಿಹಿ ಬಭಂಜ ಪಾದೇನ ಸುಕೋಮಲೇನ. ಅವನು ಬಂದಿದ್ದಾನೆ, ಕೃಷ್ಣ ಅವನನ್ನು ಕೊಂದೇ ಬಿಟ್ಟಿದ್ದಾನಂತ. ಆ ಶಕಟಾಸುರನ ಸಂಹಾರವನ್ನು ಮಾಡ್ತಾ ಇದ್ದಾನೆ ಕೃಷ್ಣ. ಅಲ್ಲ, ಈ ಶಕಟನ ಸಂಹಾರದ ಆಲೋಚನೆಯನ್ನು ಕೃಷ್ಣ ಯಾಕೆ ಮಾಡಿದ? ಶಕಟನನ್ನು ಕೊಲ್ಲಬೇಕು ಅಂತ ಯಾಕೆ ಅನ್ನಿಸ್ತು ಕೃಷ್ಣನಿಗೆ? ವಾದಿರಾಜರಂತಾರೆ, ಪ್ರಧಾನ ಶತ್ರು ಯಾರು? ಕಂಸ. ಕಂಸನ ಸಂಹಾರವನ್ನು ಮಾಡಬೇಕಾಗಿದೆ. ಕಂಸನಲ್ಲಿ ಎಲ್ಲ ದುರ್ಗುಣಗಳೂ ಕೂಡ ಇವೆ. ಅವನು ಹಿಂಸಕ, ಅವನು ದೇವನಿಂದಕ, ವೇದನಿಂದಕ, ಅದೇ ರೀತಿಯಲ್ಲಿ ಅವನು ಲೋಭಿ, ಕಡುಲೋಭಿ. ಅವನು ಅತ್ಯಂತ ಲೋಭ, ಎಲ್ಲ ತನಗೆ ಬೇಕು 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 ಅಂತ ಬಹಳಷ್ಟು ಸಂಪತ್ತಿನ ಸಂಪಾದನೆಯನ್ನು ಮಾಡಿದ್ದಾನೆ, ಕೂಡಿಟ್ಟಿದ್ದಾನೆ. ಅದು ತನ್ನ ಜೊತೆಯಲ್ಲೇ ಇರಬೇಕು ಅಂತ ಬಹಳಷ್ಟು ಹಂಬಲ ಅವನಿಗೆ. ಅಂತಹ ಹಣವನ್ನು, ಸಂಪತ್ತನ್ನು ಗಳಿಸಿರುವಂತಹ ಕಂಸ ಅದರ ಮೇಲಿನ ವ್ಯಾಮೋಹದಿಂದ ಅವನು ನರಕಕ್ಕೆ, ತಮಸ್ಸಿಗೆ ಹೋಗುವಾಗ, ನಾನು ಇದನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ತಗೊಂಡೇ ಹೋಗ್ತೇನೆ ಅಂತಂದರೆ, ಅದಕ್ಕೆ ನಾನು ಬರ್ತೇನೆ ನಿನಗೆ ಸಹಾಯ ಮಾಡಲಿಕ್ಕೆ ಅಂತ ಶಕಟಾಸುರ ಹೇಳಿಬಿಟ್ರೆ. ಯಾಕೆ? ಶಕಟಾಸುರ ಕಂಸನ ಭೃತ್ಯ ನೋಡಿ, ಕಂಸನಿಗೆ ಅಪೇಕ್ಷೆ ಅದನ್ನೆಲ್ಲ ತೊಗೊಂಡು ಹೋಗಬೇಕು ಅಂತ. ಹಾಗೆ ತೊಗೊಂಡು ಹೋಗೋದು ಹೇಗೆ ಸಾಧ್ಯ? ಎಷ್ಟು ಹಿಡ್ಕೊಂಡು ಹೋಗ್ಲಿಕ್ಕಾಗತ್ತೆ? ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಿನಗೆ ಸಹಾಯಕ್ಕೆ ನಾನು ಬರ್ತೇನೆ, ನಿನ್ನ ಸಂಪತ್ತನ್ನು ಹೊತ್ತುಕೊಂಡು ನಾನು ನಿನ್ನ ಜೊತೆಯಲ್ಲಿದ್ದೇನೆ ಅಂತೇನಾದರೂ ಈ ಶಕಟ ಹೇಳಿಬಿಟ್ರೆ, ಅದಕ್ಕೆ ಮೊದಲ ಶಕಟನನ್ನೇ ಮುರಿದು ಹಾಕಿಬಿಟ್ರೆ ಆವಾಗ ಆ ಮಾತಿಗೆ ಅವಕಾಶವೇ ಇರೋದಿಲ್ಲ. ಅದಕ್ಕೋಸ್ಕರ ಕೃಷ್ಣ ಏನು ಮಾಡಿದ? ಆ ಕಡುಲೋಭಿಯ ಆ ಸಂಪತ್ತಿನ ಅಪಹರಣಕ್ಕೆ ಮೊದಲೊಂದು ಮುಟ್ಟುಗೋಲು ಹಾಕೋಣ ಅಂತ ಹೇಳಿ ಕೃಷ್ಣ ಆ ಶಕಟನನ್ನೇ ಸಂಹಾರ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾನೆ. ತನ್ನ ಕೋಮಲವಾದ ಪಾದದಿಂದಲೇ ಅವನ ಸಂಹಾರ, ಶಕಟಾಸುರನ ಸಂಹಾರ. ಯಾವ ಶ್ರಮವೂ ಕೂಡ ಇಲ್ಲ ಶಕಟಾಸುರನನ್ನು ಕೊಲ್ಲೋದಕ್ಕೆ. ಅಂತಹ ಬಲಿಷ್ಠನಾದ, ಅಂತಹ ವಂಚಕನಾದ, ಮಾಯಾ ವಿದ್ಯೆಗಳನ್ನೆಲ್ಲ ಹೊಂದಿರುವಂತಹ, ಯಾವ ರೂಪ ಬೇಕಾದರೂ ತಗೊಳ್ತಾನೆ. ಅದಕ್ಕೆ ಹಿಂದೆ ಮಾಯಿ ಅಂತ ಹೇಳಿದರು. ಬಯಸಿದ ರೂಪವನ್ನೆಲ್ಲವನ್ನೂ ಸ್ವೀಕರಿಸುವಂತಹ ಮಾಯಾ ಶಕ್ತಿ ಅವನಲ್ಲಿದೆ. ಅಂತಹ ಶಕ್ತಿ ಇರುವಂತಹ ಆ ಶಕಟಾಸುರನನ್ನು ಕೊಲ್ಲಬೇಕು ಅಂತಂದರೆ ಕೃಷ್ಣನಿಗೇನು ಶ್ರಮ, ಯಾವ ಆಯುಧ ಬೇಡ, ಏನೂ ಬೇಕಾಗಿಲ್ಲ. ತನ್ನ ಕೋಮಲ ಪಾದಸ್ಪರ್ಶ, ಅದನ್ನು ಹೇಳುವಾಗ ಸುಕೋಮಲೇನ ಅಂತ, ಬರೀ ಕೋಮಲೇನ ಅಂತ ಹೇಳಿಲ್ಲ, ಸುಕೋಮಲೇನ ಅಂತ. ಎಷ್ಟು ಮೃದುವಾಗಿದೆ ಅಂತಂದರೆ, ಸಣ್ಣ ಮಕ್ಕಳ ಕಾಲೇ ಮೃದು, ಕೈ ಕಾಲುಗಳು ತುಂಬ ಮೃದುವಾಗಿರುತ್ತದೆ. ಅದರಲ್ಲೂ ಶ್ರೀಕೃಷ್ಣ ಅತ್ಯಂತ ಕೋಮಲ, ಅತ್ಯಂತ ಮೃದುವಾದಂತಹ ಅವನ ಪಾದ ಸ್ಪರ್ಶದಿಂದಲೇ ಅವನು ಆ ಶಕಟಾಸುರನ ನಾಶವನ್ನು ಮಾಡ್ತಾ ಇದ್ದಾನೆ.
ತತಃ ಸ ಮಾಯಾಮಪಹಾಯ ದೈತ್ಯಸ್ವರೂಪಧಾರಿ ಪುನರಾವಿರಾಸೀತ್ ತಥಾ ಹಿ ವಿಷ್ಣೋಃ ಪದಯೋಗ ಕಾಲೇ ಕಥನ್ನು ಸಾ ಜೀವಿತುಮುತ್ಸಹೇತ. ಕೃಷ್ಣನ ಪಾದ ಸ್ಪರ್ಶ ಆಯಿತೋ ಇಲ್ಲೋ, ಆಗತಾ ಇದ್ದ ಹಾಗೇನೆ ಆ ಬಂಡಿಯಲ್ಲಿ ಏನು ಅಸುರ ಸೇರಿಕೊಂಡಿದ್ದ, ಬಂಡಿಯ ರೂಪದಲ್ಲಿದ್ದವನು, ಆದರೆ ಕೃಷ್ಣನ ಪಾದ ಸ್ಪರ್ಶ ಆಗ್ತಾ ಇದ್ದ ಹಾಗೆ ಅದನ್ನು ಪರಿತ್ಯಾಗ ಮಾಡಿ ಅವನು ದೊಡ್ಡ ಆಕೃತಿಯಲ್ಲಿ, ರಾಕ್ಷಸಾಕೃತಿಯಲ್ಲಿ ಗೋಚರನಾಗ್ತಾ ಇದ್ದಾನೆ. ಯಾಕೆ ಹಾಗಾಯಿತು? ಇದು ಸಹಜವಾದ ಸ್ವಭಾವ. ದೈತ್ಯರಿಗೆ ಅವರಿಗೆ ಅನೇಕ ಮಾಯಾಶಕ್ತಿಗಳಿರುತ್ತವೆ. ಆ ಶಕ್ತಿಗಳು ಎಲ್ಲಿಯ ತನಕ ಇರುತ್ತವೆ? ಅದರ ಪ್ರಭಾವ ಎಲ್ಲಿಯ ತನಕ ಇರುತ್ತದೆ? ಸಾಯುವ ತನಕ ಇರುತ್ತದೆ. ಸಾಯುವ ಕಾಲದಲ್ಲಿ ಆ ಶಕ್ತಿಯನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಹೀಗಾಗಿ ಆ ಶಕ್ತಿಗಳೆಲ್ಲವೂ ಕೂಡ ಹೊರಟು ಹೋಗಿ ಸಹಜ ರೂಪದಲ್ಲಿ ಅವರು ಕಾಣಿಸಿಕೊಳ್ಳುತ್ತಾರೆ. ಪೂತನ ಅವಳು ಕೂಡ ಸಹಜವಾದ ರೂಪದಲ್ಲಿ ಕಂಡಿದ್ದಾಳೆ. ಕುಂಭಕರ್ಣ ಸಾಯುವಾಗ ಅವನ ಶರೀರ ಬೆಳೀತಂತೆ. ಯಾಕೆ ಅಂತಂದರೆ ಅವನು ಲಂಕೆಯಲ್ಲಿದ್ದದ್ದು ಶರೀರವನ್ನು ಸಂಕೋಚ ಮಾಡಿದ್ದಂತೆ. ಅವನು ಕುಂಭಕರ್ಣ ಅಷ್ಟು ದೊಡ್ಡ ಆಕೃತಿಯಲ್ಲಿ ಬಂದಿದ್ದಾನೆ ಅಂತಂದರೆ ಅದು ಕೂಡ ಸಹಜವಾದಂತಹ ಶರೀರ ಅಲ್ಲ, ಅದು ಸಂಕುಚಿತ ಶರೀರ ಅಂತ. ಮತ್ತು ನಿಜವಾದ ಆಕಾರ ಎಷ್ಟು ಅಂದರೆ 3,00,000 ಯೋಜನಂ ಅಂತ ಹೇಳ್ತಾರೆ. 3,00,000 ಯೋಜನ ವಿಸ್ತೃತವಾಗಿರುವಂತಹ ಶರೀರ ಅವನದ್ದು. ಅಂತಹ ದೊಡ್ಡ ಆಕೃತಿಯಲ್ಲಿ ಬಿದ್ದಿದ್ದಾನೆ ಕುಂಭಕರ್ಣ ಅಂತ. ಹಾಗೆ ಅವರ ಮಾಯಾಶಕ್ತಿಗಳೆಲ್ಲವೂ ಕೂಡ ಹೊರಟು ಹೋಗ್ತವೆ. ಅವನು ಶಕಟ ಅಸುರ ರೂಪದಲ್ಲಿ ಅಲ್ಲಿ ಪ್ರಕಟನಾಗ್ತಾ ಇದ್ದಾನೆ. ಅದೇ ಹೇಳ್ತಾರೆ, ಪರಮಾತ್ಮನ ಪಾದಸ್ಪರ್ಶ ಆಯಿತು ಅಂತಾದರೆ ಆವಾಗ ಇಂತಹ ಮಾಯೆಗೆ, ಇಂತಹ ಕಪಟಕ್ಕೆ ಎಲ್ಲಿ ಅವಕಾಶ ಇರುತ್ತದೆ? ಅದೆಲ್ಲವೂ ಕೂಡ ಹೊರಟು ಹೋಗತ್ತೆ. ಏನೇ ಇಂತಹ ದುಷ್ಟಶಕ್ತಿಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ಪರಮಾತ್ಮನ ಪಾದಸ್ಪರ್ಶದಿಂದಲೇ ಹೊರಟು ಹೋಗ್ತದೆ. ಇದು ಎರಡೂ ಅಭಿಪ್ರಾಯದಿಂದ ವಾದಿರಾಜರು ಹೇಳಿದ್ದು. ಈ ಶಕಟಾಸುರನ ಶಕ್ತಿಗಳೆಲ್ಲವೂ ಕೂಡ ಹೋಯಿತು ಅಂತ ಒಂದು. ಇನ್ನು ನಮಗೇನೇ ಅನಿಷ್ಟ ಇದ್ದರೂ ಕೂಡ, ನಮಗೇನೇ ತೊಂದರೆ ಇದೆ, ಮತ್ತೊಂದಿದೆ, ಅದಕ್ಕೇನು ಉಪಾಯ? ಕೃಷ್ಣನ ಪಾದಸ್ಪರ್ಶ ಮಾಡಿ ಅಂತಾರೆ ವಾದಿರಾಜರು. ಕೃಷ್ಣನ ಪಾದಸ್ಪರ್ಶ ಮಾಡಿದರೆ ಯಾವುದೇ ಅನಿಷ್ಟ ದುಷ್ಟಶಕ್ತಿಗಳಿತ್ತು ಅಂತಾದರೂ ಕೂಡ ಅದೆಲ್ಲವೂ ಕೂಡ ಹೊರಟು ಹೋಗ್ತವೆ. ಅದಕ್ಕಾಗಿ ಕೃಷ್ಣನ ಪಾದಸ್ಪರ್ಶ ಅದು ಅಷ್ಟು ಮಹತ್ವಪೂರ್ಣವಾದದ್ದು ಅಂತ ಹೇಳ್ತಾರೆ. ಸಕೃಷ್ಣ ಪಾದಾಭಿಹತಾಖಿಲಾಂಗೋ ಬಭೂವ ದೈತ್ಯ ಕಿಲ ನಿರ್ಗತಾಸು ಅಹಂತು ಮನ್ಯೇ ಸ್ವಕಜಾತ್ಯ ಯೋಗ್ಯ ರಥಾಂಗಧಾರಿ ಸಮಮಾರ ಧೀರ. ಅವನು ಕೃಷ್ಣನ ಬಳಿಗೆ ಬಂದ. ಕೃಷ್ಣನ ಪಾದಸ್ಪರ್ಶ ಆಯಿತು. ಅವನು ಕೃಷ್ಣ ತನ್ನ ಪಾದದಿಂದ ಹೊಡಿತಾ ಇದ್ದಂತೆಯೇ ಅವನು ಸತ್ತೇ ಹೋಗಿದ್ದಾನೆ. ಯಾಕೆ ಸತ್ತ ಅವನು ಅಂತಂದರೆ ವಾದಿರಾಜರಂತಾರೆ, ಅವನು ದೈತ್ಯ. ದೈತ್ಯ ಏನು ಮಾಡಿದ? ಅವನು ಯಾವ ರೂಪದಲ್ಲಿ ಬಂದ? ಶಕಟ ರೂಪದಲ್ಲಿ ಬಂದ. ಶಕಟ ರೂಪದಲ್ಲಿ ಬಂದದ್ದಕ್ಕೆ ಅವನು ಸಾಯಬೇಕಾಯಿತು ಅಂತ ಹೇಳಿದರು. ಏನು ಸಂಬಂಧ? ಅವನು ಬಂಡಿಯಾಗಿ ಬರೋದಕ್ಕೂ ಸಾಯೋದಕ್ಕೂ ಏನು ಸಂಬಂಧ ಅಂತಂದರೆ, ಬಂಡಿ ಹೇಗಿರುತ್ತೆ ಹೇಳಿ? ಬಂಡಿ ಅಂತಂದರೆ ಎತ್ತು ಕಟ್ಟೋದಕ್ಕೆ ವ್ಯವಸ್ಥೆ ಇರ್ತದೆ, 2 ಚಕ್ರಗಳಿರ್ತವೆ ಆ ಕಡೆ ಈ ಕಡೆ. ಆ ಚಕ್ರವೇ ಸಮಸ್ಯೆ ಆದದ್ದು ನೋಡಿ. ಆ 2 ಕಡೆಯಲ್ಲಿ ಬಂಡಿ 2 ಬದಿಯಲ್ಲಿ ಚಕ್ರ ಇರ್ತದಲ್ಲ, ಚಕ್ರ ಯಾರದ್ದು? ಚಕ್ರ ಕೃಷ್ಣನ ಆಯುಧ. ಕೃಷ್ಣನ ಆಯುಧವಾಗಿರುವಂತಹ ಚಕ್ರವನ್ನು ಕೃಷ್ಣ ಕೈಯಲ್ಲಿ ಹಿಡ್ಕೊಳ್ಳುತ್ತಾನೆ. ಇನ್ಯಾರು ಚಕ್ರವನ್ನು ಹಿಡಿಯಬಹುದು ಅಂದರೆ, ಕೃಷ್ಣ ಭಕ್ತರಾದವರು ತಾವು ತಮ್ಮಲ್ಲಿ ಚಕ್ರಧಾರಣೆಯನ್ನು ಮಾಡಬಹುದು. ಸುದರ್ಶನ ಚಕ್ರದ ತಪ್ತ ಮುದ್ರಾಂಕನವನ್ನು ಮಾಡಿಕೊಳ್ಳುವುದು, ಅದೇ ರೀತಿಯಲ್ಲಿ ಗೋಪೀಚಂದನದೊಂದಿಗೆ ಚಕ್ರ ಮುದ್ರೆಯನ್ನು ಧಾರಣೆ ಮಾಡಿಕೊಳ್ಳುವುದು, ಇದೆಲ್ಲವೂ ಕೂಡ ವಿಷ್ಣು ಭಕ್ತರು ಮಾಡಿಕೊಳ್ಳಬಹುದು. ವಿಷ್ಣು ಭಕ್ತರು, ಅವರಲ್ಲಿ ಚಕ್ರದ ಶೋಭೆ. ಇನ್ನು ಇವನು ಅಯೋಗ್ಯ, ಇವನು ವಿಷ್ಣು ದ್ವೇಷಿಯಾದಂಥವನು, ದೈತ್ಯ ಇವನು. ಇವನಿಗೆ ಚಕ್ರ ಶೋಭೆ ಇದೆಯಾ? ಇಲ್ಲ. ಅಂಥವನು ಚಕ್ರ ಹಿಡ್ಕೊಂಡು ಬಂದಲ್ಲ, ಅದಕ್ಕೆ ತನಗೆ ಅಯೋಗ್ಯವಾದ ಚಕ್ರವನ್ನು ಹಿಡ್ಕೊಂಡು ಬಂದದ್ದಕ್ಕೆ ಅವನು ಸತ್ತು ಹೋಗಿದ್ದಾನೆ ಅಂತ ವಾದಿರಾಜರು ಚಮತ್ಕಾರದಿಂದ ವರ್ಣಿಸ್ತಾ ಇದ್ದಾರೆ. ಧ್ರುವಂ ಪುನರ ವಿಷ್ಣು ಪದಸ್ಯ ಸಂಗ ಭಯಾತ್ ಸಕೃದ್ವಿಷ್ಣು ಪದಾಹತೋಸೌ ಅಧಃ ಪಪಾತಾಸುರಮಂಡಲೀಯಂ ವಿನಾಶಕಾಲೇ ವಿರುದ್ಧ ಬುದ್ಧಿ. ವಾದಿರಾಜರು ಒಂದು ಸಮಸ್ಯಾ ಪೂರ್ಣದ ರೂಪದಿಂದ ಇದೊಂದು ಶ್ಲೋಕವನ್ನು ಮಾಡುತ್ತಾರೆ. ವಿನಾಶ ಕಾಲೇಹಿ ವಿರುದ್ಧ ಬುದ್ಧಿ.
ನಾಶಕಾಲದಲ್ಲಿ ಬುದ್ಧಿ ವಿಪರೀತ ಆಗತ್ತೆ ಅಂತ ಒಂದು ಮಾತು. ಅದನ್ನು ಈ ಶ್ಲೋಕದಲ್ಲಿ ಪೋಣಿಸ್ತಾ ಬಹಳ ಸುಂದರವಾಗಿ ನಿರೂಪಿಸ್ತಾ ಇದ್ದಾರೆ. ಅವನು ಬಂಡಿಯ ಒಳಗೆ ಸೇರಿಕೊಂಡಂತಹ ದೈತ್ಯ ಅಲ್ಲಿದ್ದಾನೆ. ಕೃಷ್ಣ ಕೆಳಗಡೆ ಮಲಗಿದ್ದಾನೆ. ಕೃಷ್ಣನ ಪಾದಸ್ಪರ್ಶ ಆಯಿತು. ಪಾದಸ್ಪರ್ಶ ಆಯಿತು, ಬಂಡಿ ಮುರಿದು ಹೋಯಿತು. ದೈತ್ಯ ಹತನಾಗಿದ್ದಾನೆ. ಕೃಷ್ಣ ಎಷ್ಟು ಸರತಿ ಒದ್ದ ಅಂತ ಒಂದು ಪ್ರಶ್ನೆ. ಕೃಷ್ಣ ಒದ್ದದ್ದಕ್ಕೆ ಅವನು ಸತ್ತಿದ್ದಾನೆ. ಕೃಷ್ಣ ಎಷ್ಟು ಬಾರಿ ಒದ್ದಿದ್ದಾನೆ ವಿಚಾರ ಮಾಡಿದಾಗ ಗೊತ್ತಾಗತ್ತೆ, ಕೃಷ್ಣ ಒಂದೇ ಬಾರಿ ಒದ್ದಿದ್ದಾನೆ ಅಂತ. ಅವನು ಒಂದೇ ಬಾರಿ ಒದ್ದದ್ದಕ್ಕೆ ಯಾಕೆ ಸಾಯಬೇಕಿತ್ತು? ಅದು ಸುಕೋಮಲೇನ ಅಂತ ಹೇಳ್ತಾರೆ. ಅತ್ಯಂತ ಕೋಮಲವಾದ ಪಾದ, ಪುನಃ ಪುನಃ ಒದಿಸಿಕೊಂಡು ಸಾಯಬೇಕಾಗಿತ್ತು. ಆದರೆ ಒಂದು ಬಾರಿ ಕೃಷ್ಣ ಒದ್ದದ್ದಕ್ಕೇ ಅವನು ಸತ್ತೇ ಹೋಗಿದ್ದಾನೆ ಅಂತಂದರೆ ಯಾಕೆ ಹಾಗೆ ಸತ್ತಿದ್ದಾನೋ? ಅವನು ಇನ್ನೊಂದು ಸರ್ತಿ ಒದಿಸ್ಕೋಬೇಕಾಗಿತ್ತೋ ಏನೋ ಅಂತಂದರೆ ವಾದಿರಾಜರಂತಾರೆ, ಒಂದು ಸರ್ತಿ ಕೃಷ್ಣ ಒದ್ದಂತೆ. ಒದ್ದ ತಕ್ಷಣ ಅವನಿಗೆ ಕಸಿವಿಸಿ ಆಗೋಯ್ತಂತೆ. ಯಾಕೆ? ಅವನು ಸಾಯಲಿಲ್ಲ ಅಂತಾದರೆ ಕೃಷ್ಣ ಮತ್ತೊಮ್ಮೆ ಒದಿತಾನೆ. ಕೃಷ್ಣನ ಪಾದಸ್ಪರ್ಶ ಆಗುತ್ತೆ ನೋಡಿ, ಅಯ್ಯೋ ಬೇಡ ನನಗಿದು ಅಂತ ಅನಿಸ್ತಂತವನಿಗೆ. ಕೃಷ್ಣನ ಪಾದಸ್ಪರ್ಶ ಯಾಕೆ ಅಂತಂದರೆ ಅವನ ಅಯೋಗ್ಯ. ಅಯೋಗ್ಯನಿಗೆ, ಸದ್ಭಕ್ತನಾದಂಥವನಿಗೆ ಕೃಷ್ಣನ ಪಾದಸ್ಪರ್ಶ ಆಯಿತು ಅಂತಂದರೆ ಸಂತೋಷ ಪಡ್ತಾನೆ. ನನಗೆ ಎಂತಹ ಭಾಗ್ಯ ಸಿಕ್ತು, ಭಗವಂತನ ಪಾದಸ್ಪರ್ಶದ ಭಾಗ್ಯ ಸಿಕ್ಕಿದೆ ಅಂತ ಸಂತೋಷ ಪಡ್ತಾನೆ. ಇವನ ಅಯೋಗ್ಯನಾದವನಿಗೆ ಕೃಷ್ಣನ ಪಾದಸ್ಪರ್ಶವೇ ಅದು ಬೇಡಾದದ್ದು. ಹೀಗಾಗಿ ಕೃಷ್ಣನ ಪಾದಸ್ಪರ್ಶ ಆಗ್ತಾ ಇದ್ದಂತೆಯೇ ಅವನಂದಂತೆ ನಾನು ಸಾಯಲಿಲ್ಲ ಅಂತಾದರೆ ಇವನು ಬಿಡಲ್ಲ, ಇವನು ಸಾಯೋ ತನಕ ಬಿಡಲ್ಲ, ಒದಿತಾನೇ ಇರ್ತಾನೆ. ಅವನು ಪುನಃ ಪುನಃ ಮತ್ತೆ ಮತ್ತೆ ಆ ಕೃಷ್ಣನ ಕಾಲು ನನಗೆ ತಾಗ್ತಾ ಇರ್ತದೆ, ಬೇಡ ನನಗೆ ಈ ಕೃಷ್ಣನ ಪಾದಸ್ಪರ್ಶ ಅಂತ ಆಲೋಚನೆ ಮಾಡಿ ಒಂದು ಸರ್ತಿ ತಾಗ್ತೋ ಇಲ್ಲೋ ಸತ್ತೇ ಹೋದ್ನಂತ. ಹೀಗೆ ಇದು ನೋಡಿ, ಪರಮಾತ್ಮನ ಪಾದಸ್ಪರ್ಶ ಅಂತನ್ನೋದು ದೊಡ್ಡ ಸೌಭಾಗ್ಯ. ಆದರೆ ಪರಮಾತ್ಮನ ಪಾದಸ್ಪರ್ಶ ನನಗೆ ದೌರ್ಭಾಗ್ಯ ಅಂತ ಭಾವಿಸಿದವನು ಈ ಶಕಟಾಸುರ. ಅದಕ್ಕೆ ಹೇಳಿದ್ದು ವಿನಾಶಕಾಲೇಹಿ ವಿರುದ್ಧ ಬುದ್ಧಿ. ಅವನ ನಾಶಕಾಲ ಬಂದಿದೆ ನೋಡಿ. ನಾಶಕಾಲ ಬಂದದ್ದಕ್ಕೆ ಒಳ್ಳೆ ಬುದ್ಧಿ ಇಲ್ಲ, ಸದ್ಬುದ್ಧಿ ಇಲ್ಲ, ದುರ್ಬುದ್ಧಿಯೇ ಅವನಿಗೆ. ಏನು ಅಂತ ದುರ್ಬುದ್ಧಿ? ಬೇಡ ನನಗೆ ಕೃಷ್ಣನ ಪಾದಸ್ಪರ್ಶ ಬೇಡ ಬೇಡ ಅಂತ ಹೇಳಿ ಅವನು ಕೃಷ್ಣನ ಪಾದಸ್ಪರ್ಶದ ಅಪೇಕ್ಷೆ ಇಲ್ಲದೇನೆ ಒಂದು ಸರ್ತಿ ತಾಗ್ತಾ ಇದ್ದ ಹಾಗೆ ಅವನಲ್ಲೇ ಹತನಾಗಿ ಹೋಗಿದ್ದಾನೆ ಅಂತ ಇದರಲ್ಲಿಯೂ ಕೂಡ ವಾದಿರಾಜರು ಎಷ್ಟು ಚಮತ್ಕಾರದಿಂದ ಹೇಳ್ತಾರೆ. ಅವನು ಒಂದು ಬಾರಿ ಪಾದಸ್ಪರ್ಶದಿಂದಲೇ ಹತನಾಗಿದ್ದಾನೆ ಅಂತ ಹೇಳ್ತಾ ಕೃಷ್ಣ ಮಾಡಿದ್ದು ಒಂದೇ ಸರ್ತಿ ಪಾದಸ್ಪರ್ಶ. ಅದನ್ನೂ ಕೂಡ ಆ ಮಗುವಿನ ಆಕೃತಿಯಲ್ಲಿ ಎಷ್ಟು ಒದಿತಾನೆ. ಆ ಸ್ಪರ್ಶದಿಂದಲೇ ಹತನಾಗ್ತಾನೆ ಅಂತಂದರೆ ಕೃಷ್ಣನ ಪರಾಕ್ರಮ ಎಂಥದ್ದು, ಕೃಷ್ಣನ ಸಾಮರ್ಥ್ಯ ಎಂಥದ್ದು. ಅಂತಹ ಅಸುರನನ್ನು, ಅಂತಹ ದುಷ್ಟನಾದ ಅಸುರನನ್ನು, ಅಂತಹ ಕ್ರೂರನಾದಂತಹ ಒರಟಾದಂತಹ ಅಸುರನನ್ನು ಒಂದು ಬಾರಿ ಕಾಲಿನ ಸ್ಪರ್ಶದಿಂದಲೇ ಸಂಹರಿಸಬೇಕು ಅಂತಂದರೆ ಕೃಷ್ಣನ ಸಾಮರ್ಥ್ಯ ಅಗಾಧವಾದದ್ದು, ಎಂತಹ ಅಪಾರವಾದದ್ದು ಅಂತ ಆ ಕೃಷ್ಣನ ಪರಾಕ್ರಮದ ವರ್ಣನೆಯನ್ನು, ಆ ವೀರರಸವನ್ನು ಇಲ್ಲಿ ಆವಿಷ್ಕರಣ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ವಾದಿರಾಜರು ಆ ಶ್ರೀಕೃಷ್ಣನ ಮಹಿಮೆಯನ್ನು ವರ್ಣನೆ ಮಾಡ್ತಾ ಪೂತನ ಶಕಟ ಭಂಜನದ ಮಹಿಮೆಯನ್ನು ಹೇಳ್ತಾ ರೋಮ್ಣಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೋಘ ವಿಧ್ವಂಸಿನಿ ಪ್ರೇಮ್ಣಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಗ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ ಸಂಜಾತಸ್ಸುರಮಂಡಲೀಷು ಮಹಿತಃ ಸರ್ಗೋ ದ್ವಿತೀಯೋ ಮುದಾಂ. ರೋಮಾಂಚನಕಾರಿಯಾದ, ಕೇಳ್ತಾ ಇದ್ದಂತೆಯೇ ಎಲ್ಲ ಪಾಪಗಳ ಪರಿಹಾರವನ್ನು ಮಾಡುವಂತಹ, ಬೇಡಿದ ಎಲ್ಲ ಇಷ್ಟಾರ್ಥಗಳನ್ನು ನೀಡುವ ಶಕ್ತಿಯನ್ನು ಹೊಂದಿರುವಂತಹ, ಒಂದೊಂದು ಮಾತಿಗೂ ಅನೇಕ ಅರ್ಥಗಳಿಂದ ಗಂಭೀರವಾಗಿರುವ, ಭಕ್ತಿಯಿಂದ ಚಿಂತನೆ ಮಾಡುವವರಿಗೆ ಅದನ್ನು ತೋರಿಸಿಕೊಡುವಂತಹ ಇಂತಹ ರುಕ್ಮಿಣೀಶ ವಿಜಯ ಮಹಾಕಾವ್ಯ. ಇದರಲ್ಲಿ 2ನೇ ಸರ್ಗ ಮುಕ್ತಾಯವಾಗ್ತಾ ಇದೆ. ಈ ರುಕ್ಮಿಣೀಶ ವಿಜಯದ ಈ ಒಂದೊಂದು ಸರ್ಗ ನಡೀತಾ ಇರುವಾಗ ದೇವತೆಗಳು ತಮ್ಮ ಲೋಕದಲ್ಲಿ ಆ ಪರಮಾತ್ಮನ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ, ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅಂತಹ ದೇವತೆಗಳ ಲೋಕದಲ್ಲಿಂದಲೂ ಮಾನ್ಯವಾಗಿರುವಂತಹ ಈ ರುಕ್ಮಿಣೀಶ ವಿಜಯ ಮಹಾಕಾವ್ಯದ 2 ಸರ್ಗಗಳು ಮುಕ್ತಾಯಗೊಂಡಿವೆ ಅಂತ ಹೇಳ್ತಾ, ಇದಾದ ಮೇಲೆ ತೃಣಾವರ್ತ ಸಂಹಾರ, ಕೃಷ್ಣನ ಸೊಗಸಾದ ಬಾಲಲೀಲೆಗಳು. 3ನೇ ಸರ್ಗದಲ್ಲಿ ಎಲ್ಲರಿಗೂ ಪ್ರಿಯವಾದ ಬೆಣ್ಣೆ ತಿಂದ ಶ್ರೀಕೃಷ್ಣ ಆ ಚರಿತ್ರೆ ಬಹಳ ಸೊಗಸಾಗಿ ಅದನ್ನು ನಿರೂಪಿಸ್ತಾರೆ.
ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.